ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 2 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,094.64, 167 ಪಿಟಿಎಸ್, 0.21% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಬಜಾಜ್ ಫೈನಾನ್ಸ್ 7.97% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 2.81% ಕುಸಿದಿದೆ. ನಿಫ್ಟಿ 50 ಇಂದು 24,383.600.36% ಆಗಿದೆ. 0.36% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 0.21% ಮತ್ತು ನಿಫ್ಟಿ ಏರಿಕೆಯೊಂದಿಗೆ ಭಾರತೀಯ ಸೂಚ್ಯಂಕಗಳು ಲಾಭದಲ್ಲಿ ಅಂತ್ಯಗೊಂಡವು. ಬಿಎಸ್ಇ ಸೆನ್ಸೆಕ್ಸ್ ಶೇಕಡ 0.21% ಏರಿಕೆಯಾಗಿ 78,094.64ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 ಸೂಚ್ಯಂಕವು 24,383.60ಕ್ಕೆ ತಲುಪಿತು. ನಿಫ್ಟಿ ಬ್ಯಾಂಕ್ ಕೂಡ ಶೇಕಡ 0.28% ಗಳಿಕೆ ಕಂಡು 57,264.85 ಪಾಯಿಂಟ್ಗಳಲ್ಲಿ ನೆಲೆಸಿತು. ಭಾರತದ ಒಟ್ಟು ಜಿಎಸ್ಟಿ ಸಂಗ್ರಹವು ಶೇಕಡ 15.4% ಏರಿಕೆಯಾಗಿ 2.11 ಲಕ್ಷ ರೂಪಾಯಿ ಕೋಟಿಗೆ ತಲುಪಿದೆ. ಜುಲೈನಲ್ಲಿ ಒಟ್ಟು ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ಶೇಕಡ 15.4% ಹೆಚ್ಚಳವಾಗಿ 2.11 ಲಕ್ಷ ರೂಪಾಯಿ ಕೋಟಿಗೆ ತಲುಪಿದೆ. ಮರುಪಾವತಿಗಳನ್ನು ಹೊಂದಿಸಿದ ನಂತರ ನಿವ್ವಳ ಜಿಎಸ್ಟಿ ಸಂಗ್ರಹವು ಶೇಕಡ 15.8% ಹೆಚ್ಚಾಗಿ 1.8 ಲಕ್ಷ ರೂಪಾಯಿ ಕೋಟಿಗೆ ತಲುಪಿದೆ. ಅಗ್ರ 10 ಕಂಪನಿಗಳ ಮಾರುಕಟ್ಟೆ ಮೌಲ್ಯ 2.51 ಲಕ್ಷ ರೂಪಾಯಿ ಕೋಟಿ ಹೆಚ್ಚಳ. ಬಜಾಜ್ ಫೈನಾನ್ಸ್ ಮುನ್ನಡೆ. ಈ ವಾರ ಭಾರತದ ಅತ್ಯಂತ ಮೌಲ್ಯಯುತವಾದ ಅಗ್ರ 10 ಕಂಪನಿಗಳ ಮಾರುಕಟ್ಟೆ ಬಂಡವಾಳೀಕರಣವು 2.51 ಲಕ್ಷ ರೂಪಾಯಿ ಕೋಟಿಯಷ್ಟು ಹೆಚ್ಚಾಗಿದೆ. ಬಜಾಜ್ ಫೈನಾನ್ಸ್ ಅತಿ ದೊಡ್ಡ ಲಾಭ ಗಳಿಸಿದ್ದು, ಅದರ ಷೇರು ಬೆಲೆ ಶೇಕಡ 7.97% ಏರಿಕೆಯಾಗಿ 1,141 ರೂಪಾಯಿ ಮತ್ತು 20 ಪೈಸಾಕ್ಕೆ ಮುಕ್ತಾಯಗೊಂಡಿದೆ. ಜಾಗತಿಕ ಮಾರುಕಟ್ಟೆ ಪ್ರವೃತ್ತಿ ಬದಲಾವಣೆಯಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕುಸಿತ. ಚಿನ್ನದ ಬೆಲೆಯು ಶೇಕಡ 0.63% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,107ಕ್ಕೆ ತಲುಪಿದೆ. ಬೆಳ್ಳಿ ಬೆಲೆಯೂ ಸಹ ಶೇಕಡ 1.41% ಕುಸಿತ ಕಂಡು ಪ್ರತಿ ಟ್ರಾಯ್ ಔನ್ಸ್ಗೆ $57 ಮತ್ತು 79 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಒಪೆಕ್ ಕೋಟಾ ಮಾತುಕತೆಗಳ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $84 ಮತ್ತು 67 ಸೆಂಟ್ಗೆ ಏರಿಕೆ. ಕಚ್ಚಾ ತೈಲ ಬೆಲೆಯು ಶೇಕಡ 2.80% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $84 ಮತ್ತು 67 ಸೆಂಟ್ಗೆ ತಲುಪಿದೆ. ಪ್ರಮುಖ ಒಪೆಕ್ ರಾಷ್ಟ್ರಗಳು ಸಣ್ಣ ಪ್ರಮಾಣದ ಕೋಟಾ ಹೆಚ್ಚಳಕ್ಕೆ ತಾತ್ವಿಕವಾಗಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಈ ಏರಿಕೆ ಕಂಡುಬಂದಿದೆ. ಬ್ಯಾಂಡ್ಗಳ ಸೇರ್ಪಡೆ ವಿಳಂಬಗೊಳಿಸಿದ ಬ್ಲೂಮ್ಬರ್ಗ್ ಜಾಗತಿಕ ಸೂಚ್ಯಂಕ. ಬ್ಲೂಮ್ಬರ್ಗ್ ತನ್ನ ಜಾಗತಿಕ ಸೂಚ್ಯಂಕಕ್ಕೆ ಭಾರತೀಯ ಸರ್ಕಾರಿ ಬಾಂಡ್ಗಳನ್ನು ಸೇರಿಸುವುದನ್ನು ಮುಂದೂಡಿದ್ದು, ಸ್ಥಳೀಯ ವ್ಯಾಪಾರಿಗಳಿಗೆ ನಿರಾಶೆ ಮೂಡಿಸಿದೆ. ಇತ್ತೀಚೆಗೆ ಬೆಂಚ್ಮಾರ್ಕ್ 10 ವರ್ಷಗಳ ಸರ್ಕಾರಿ ಭದ್ರತೆಯ ಇಳುವರಿಯು ಶೇಕಡ 7.5 ರಿಂದ 8ರ ವ್ಯಾಪ್ತಿಯಲ್ಲಿ ಸ್ಥಿರವಾಗಿತ್ತು. ಮುಥೂಟ್ ಫೈನಾನ್ಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭದಲ್ಲಿ ಶೇಕಡ 25% ಏರಿಕೆ. ಮುಥೂಟ್ ಫೈನಾನ್ಸ್ ಮೊದಲ ತ್ರೈಮಾಸಿಕದಲ್ಲಿ ಸ್ವತಂತ್ರ ನಿವ್ವಳ ಲಾಭದಲ್ಲಿ ವರ್ಷದಿಂದ ವರ್ಷಕ್ಕೆ ಶೇಕಡ 25% ಹೆಚ್ಚಳವನ್ನು ವರದಿ ಮಾಡಿದೆ. ಕಂಪನಿಯು ತನ್ನ ಹಣಕಾಸು ಫಲಿತಾಂಶಗಳೊಂದಿಗೆ ನಾಯಕತ್ವದ ಬದಲಾವಣೆಯನ್ನು ಸಹ ಘೋಷಿಸಿದೆ. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ 34 ಕೋಟಿ ರೂಪಾಯಿ ನಿವ್ವಳ ನಷ್ಟ. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೂನ್ ತ್ರೈಮಾಸಿಕದಲ್ಲಿ 34 ಕೋಟಿ ರೂಪಾಯಿ ನಿವ್ವಳ ನಷ್ಟವನ್ನು ವರದಿ ಮಾಡಿದೆ. ಈ ಅವಧಿಯಲ್ಲಿ ನಿರಂತರ ಆಸ್ತಿ ಗುಣಮಟ್ಟದ ಒತ್ತಡವು ಈ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ. ದಕ್ಷಿಣ ಏಷ್ಯಾದಲ್ಲಿ 3.1 ಕೋಟಿ ಉದ್ಯೋಗಗಳಿಗೆ ತೀವ್ರ ಶಾಖದ ಭೀತಿ. ಸೂಕ್ತ ಹೊಂದಾಣಿಕೆ ಕ್ರಮಗಳಿಲ್ಲದಿದ್ದರೆ ತೀವ್ರ ಶಾಖವು ದಕ್ಷಿಣ ಏಷ್ಯಾದಲ್ಲಿ 3.1 ಕೋಟಿ ಉದ್ಯೋಗಗಳನ್ನು ನಷ್ಟಗೊಳಿಸಬಹುದು ಎಂದು ವಿಶ್ವ ಬ್ಯಾಂಕ್ ಎಚ್ಚರಿಸಿದೆ. ಈ ಪರಿಸರ ಸವಾಲು ಭಾರತದ ವಿಕಸಿತ್ ಭಾರತ್ 2047 ಗುರಿಗಳಿಗೆ ದೊಡ್ಡ ಭೀತಿಯನ್ನು ಒಡ್ಡುತ್ತದೆ. ಯುಎಸ್ಡಿ ಐಎನ್ಆರ್ 95.39ಕ್ಕೆ ಇಳಿಕೆಯಾಗುವುದರೊಂದಿಗೆ ಬಲಗೊಂಡ ಭಾರತೀಯ ರೂಪಾಯಿ. ಯುಎಸ್ಡಿ ಐಎನ್ಆರ್ ವಿನಿಮಯ ದರವು ಶೇಕಡ 0.29% ಕುಸಿದು 95.39ಕ್ಕೆ ಮುಕ್ತಾಯಗೊಂಡಿದೆ. ಈ ಅಲ್ಪ ಕುಸಿತವು ಯುಎಸ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿಯ ಸ್ವಲ್ಪ ಬಲವರ್ಧನೆಯನ್ನು ಪ್ರತಿಬಿಂಬಿಸುತ್ತದೆ. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,107 0.63% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,25,953 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.63% ಕುಸಿದಿದೆ. ಹಿಂದಿನ ಮುಕ್ತಾಯ $4,133 ಮತ್ತು 10 ಸೆಂಟ್ರಿಂದ.
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 79 ಸೆಂಟ್ 1.41% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,772 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.41% ಕುಸಿದಿದೆ. ಹಿಂದಿನ ಮುಕ್ತಾಯ $58 ಮತ್ತು 62 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $84 ಮತ್ತು 67 ಸೆಂಟ್ 2.80% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.80% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 36 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 39 ಸೆಂಟ್ 0.29%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.29% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.